ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆ ವತಿಯಿಂದ ಅಂತರ್ಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು 2ನೇ ದಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾ ತಂಡ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ನಗರದ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಸಂತ ಅಲೋಷಿಯಸ್ ಪ್ರೌಢಶಾಲೆಯಲ್ಲಿ 2 ದಿನಗಳ ಅಲೋತ್ಸವ 2018 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶುತೋಷ್ ಬೋಳಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ವಿವಿಧ ಪ್ರತಿಭೆಗಳನ್ನು ಅತ್ಯುತ್ತಮವಾಗಿ ಪೋಷಿಸಿ ಪ್ರಯೋಗಕ್ಕಿಳಿಸುವ ಜಾಣ್ಮೆಯನ್ನ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದ್ರು. A creative person may not be creative all the time. It's the ideas that come to his brain like a bolt of lightning, and then he would build up on it. Like a painter, a poet, a writer, and based on the situation around him. Talent has no boundaries, and the sky isn't the limit. These extracurricular activities are not a part of your school curriculum. ಸಂತ ಅಲೋಷಿಯಸ್ ಸಮೂಹ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಡೈನೇಷಿಯಸ್ ವಾಸ್ ಎಸ್ಜೆ ಅವರು ಮಾತನಾಡಿ, ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಇದೊಂದು ಸೂಕ್ತ ವೇದಿಕೆ ಅಂತ ಹೇಳಿದ್ರು. We receive a lot in terms of life, in terms of love, in terms of freedom, but most of all in terms of talent. And during this time of life, it's our task to develop these talents in freedom and service. Therefore, God has given us one hand to receive, another hand to give. And therefore, this is a time for you to see where your talents lie and how you will use them, not only for yourselves, but for your school and tomorrow for society. How will you develop them? ಇನ್ನು ಕನ್ನಡ ಚಲನಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚಿತ್ರದ ತಂಡ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ರು. ಏ ಪ್ರಯಾಣ ಎಂತದ ನೋಡ ಎಷ್ಟು ಚಂದ ಅಲ್ಲ. ಹೌದು ಮಾರೆ, ನಂಗೆ ಇಲ್ಲಿ ಬಂದು ಫುಲ್ ಕ್ರಶ್ ಆದದಲ್ಲ. ನಮ್ದು ಕಾಸರಗೋಡು, ಸ್ಟ್ರೈಟಾಗಿ 5 ನಿಮಿಷ, ಪಕ್ಕಕ್ಕೆ 2 ನಿಮಿಷ, ಸೈಕಲ್ ಮೆಟ್ಟಿದ್ರೆ ಮುಗಿಯುವಂಥವ್ರು. ಇದು ನಮ್ಮ ಊರಲ್ಲೇ ಇದು ಗೊತ್ತುಂಟಾ, ಮೊದಲು ಇಲ್ಲಿ ಕರ್ನಾಟಕದಲ್ಲಿ ಇತ್ತಂತೆ, ಈಗ ಕೇರಳದಲ್ಲಿ ಉಂಟಂತೆ. ಎಲ್ಲಿ ಉಂಟಂತ ನಮಗೆ ಸರಿ ಗೊತ್ತಿಲ್ಲ. ಶಾಲಾ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಜೆರಾಲ್ಡ್ ಪುಟೋಡೋ ಎಸ್ಜೆ ಅವರು ಗಣ್ಯರನ್ನ ಸ್ವಾಗತಿಸಿದ್ರು. In a grand manner, and about 15 schools from different parts of Dakshina Kannada and Udupi districts are here, and about 180 participants of these schools along with their teachers are all here. I extend a warm welcome to you from St. Aloysius High School and the management. Let's give them a round of applause to all the students who have come to participate in this great event. Dear friends, this event has got a very famous chief guest for today's function, and that is Dr. Ashutosh Boಳಾರ್, a famous ophthalmologist working in SGM Eye Hospital, Mangalore. ಈ ವೇಳೆ ಶಾಲಾ ಉಪಮುಖ್ಯೋಪಾಧ್ಯಾಯರಾದ ಗೋಪಾಲಕೃಷ್ಣ ಎಸ್, ಶಾಲಾ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷ ಮಹೇಶ್ ಆರ್ ನಾಯಕ್, ಕಾರ್ಯಕ್ರಮ ಸಂಘಟಕರಾದ ಕಲಾ ಶಿಕ್ಷಕ ಜಾನ್ ಚಂದ್ರನ್, ಶಾಲಾ ನಾಯಕ ಜಸೀಂ ಹಾಗೂ ಕಾರ್ಯದರ್ಶಿ ಪರಶುರಾಮ್ ಉಪಸ್ಥಿತರಿದ್ದರು. ಶಾಲಾ ವಿದ್ಯಾರ್ಥಿಗಳಿಗಾಗಿ ನಾನಾ ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು. ಕ್ಯಾಮರಾ ಪರ್ಸನ್ ಆದಿತ್ಯ ರಾವ್ ಜೊತೆ ನಾಗೇಶ್ ಕಾಬೂರು, V4 News 24/7 ಮಂಗಳೂರು.